ನಿನ್ನೆ ಎಲ್ಲರೂ ಅಂದುಕೊಂಡಿದ್ದು ವಿಜಯಲಕ್ಷ್ಮಿ ತನ್ನ ಪತಿ ದರ್ಶನ್ ಅವರನ್ನ ನೋಡೋದಕ್ಕೆ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಅದು ಬಹಳ ದಿನಗಳ ಬಳಿಕ ಅವರು ಪೊಲೀಸ್ ಠಾಣೆಗೆ ಬಂದಿರಬಹುದು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಅದು ಸುಳ್ಳು. ನಿನ್ನೆ ಬೆಳಗ್ಗೆ ಪೊಲೀಸರು ಒಂದು ನೋಟಿಸನ್ನು ಕೊಟ್ಟಿದ್ರು. ಆ ನೋಟಿಸ್ ವಿಚಾರ ಏನು ಅಂತಂದರೆ, ಈ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಕೊಲೆಯಾದ ಬಳಿಕ ದರ್ಶನ್ ಅವತ್ತು ಧರಿಸಿದಂತಹ ಶೂ ಏನಿದೆ, ಆ ಶೂವನ್ನು ಧರಿಸ್ಕೊಂಡು ಜೊತೆ ಬಟ್ಟೆನ ಧರಿಸ್ಕೊಂಡು ನಂತರ ಒಂದು ಮೈಸೂರಿಗೆ ಶೂಟಿಂಗ್ ಅಂತ ಹೋಗಿರ್ತಾರೆ. ಆ ಹೋದಂಥ ಸಂದರ್ಭದಲ್ಲಿ ಆ ಶೂ ಮತ್ತು ಬಟ್ಟೆನ ಅಲ್ಲೇ ಬಿಟ್ಟಿರ್ತಾರೆ. ಪೊಲೀಸರು ಸ್ಥಳ ಮಹಾಜರಣ ಮಾಡೋದಕ್ಕೆ ಅಂತ ಹೋದಾಗ, ವಿಜಯಲಕ್ಷ್ಮಿ ಸ್ಟೇ ಆಗಿರುವಂಥ ಅಪಾರ್ಟ್ಮೆಂಟ್ಗೆ ಸ್ಥಳ ಮಹಾಜರಣ ಮಾಡೋದಕ್ಕೆ ಅಂತ ಹೋದಾಗ ಅಲ್ಲಿ ಶೂ ಪತ್ತೆ ಆಗುತ್ತೆ. ಆ ಶೂ ಪತ್ತೆ ಆದಂಥ ಸಂದರ್ಭದಲ್ಲಿ ತಕ್ಷಣ ಆ ಶೂವನ್ನು ಸೀಸ್ ಮಾಡ್ತಾರೆ. ಆಗ ಅಲ್ಲಿ ಏನು ಕೂಡ ಪ್ರಶ್ನೆ ಮಾಡೋದಿಲ್ಲ ಜಯಪ್ರಕಾಶ್, ಯಾಕೆಂದರೆ 20 ನಿಮಿಷಗಳ ಕಾಲ ವಿಜಯಲಕ್ಷ್ಮಿ ಮನೆ ಅಪಾರ್ಟ್ಮೆಂಟ್ನಲ್ಲಿ ಮಹಾಜರನ್ನ ಮಾಡಿರ್ತಾರೆ. ಒಂದು ಮಾತನ್ನು ಕೂಡ ವಿಜಯಲಕ್ಷ್ಮಿ ಪೊಲೀಸರ ಜೊತೆಗೆ ಮಾತಾಡಿರೋದಿಲ್ಲ. ಪೊಲೀಸರು ಕೂಡ ವಿಜಯಲಕ್ಷ್ಮಿಗೆ ಯಾವುದೇ ರೀತಿಯಾದಂಥ ಪ್ರಶ್ನೆ ಮಾಡಿರೋದಿಲ್ಲ. ಹಾಗಾಗಿ ಅವ್ರಿಗೆ ನೋಟಿಸನ್ನು ಕೊಡ್ತಾರೆ. ನಿಮ್ಮ ಮನೆಗೆ ದರ್ಶನ್ ಧರಿಸಿದ ಶೂ ಹೇಗೆ ಬಂತು ಅಂತೇಳಿ ಪ್ರಶ್ನೆನ ಮಾಡೋದಕ್ಕೆ. ಇದರ ಜೊತೆಗೆ ಬಹಳ ಪ್ರಮುಖವಾಗಿ ನಿನ್ನೆ ಈ ಒಂದು ಶೂನ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಂಡ ಬಳಿಕ ಪವಿತ್ರ ಗೌಡ ಹಾಗೂ ದರ್ಶನ್ಗೆ ಇರುವಂಥ ಸಂಬಂಧದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ನೋಡಿ, ನನ್ನ 12ವರೆಗೆ ಪೊಲೀಸ್ ಠಾಣೆಗೆ ಬಂದಂಥ ವಿಜಯಲಕ್ಷ್ಮಿ ಸಂಜೆ 5 ಗಂಟೆವರೆಗೂ ಕೂಡ ಪೊಲೀಸರು ಕೇಳಿದಂಥ ಎಲ್ಲ ಪ್ರಶ್ನೆಗಳು ಕೂಡ ಉತ್ತರವನ್ನು ಕೊಡ್ತಾರೆ. ಈಗ ವಿಜಯಲಕ್ಷ್ಮಿ ಕೊಟ್ಟಿರುವಂಥ ಹೇಳಿಕೆ ಬಹಳ ಇಂಪಾರ್ಟೆಂಟ್ ಆಗಿ ಪರಿಗಣನೆಗೆ ತೆಗೆದುಕೊಳ್ತಾರೆ. ಯಾಕೆಂದರೆ ಇಲ್ಲಿ ಪವಿತ್ರ ಗೌಡ ಹಾಗೂ ದರ್ಶನ್ಗೆ ಇರುವಂಥ ಸಂಬಂಧ ಏನು ಅನ್ನೋದು ಎಲ್ಲಿಯೂ ಕೂಡ ರಿಮೈಂಡ್ ಕಾಪಿಯಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಬೇರೆ ರೀತಿಯಾದಂಥ ಚರ್ಚೆಗಳಾಗ್ತಾ ಇದೆ. ಅದು ಹೌದಾ, ನಿಮ್ಮ ಕಿವಿಗೆ ಬಿದ್ದಿದ್ಯಾ, ಅವ್ರಿಗಿರುವಂಥ ಸಂಬಂಧ ನಿಜವಾ ಅಂತೇಳಿ ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಮಾಡಿದರೆ ಇದಕ್ಕೆಲ್ಲವೂ ಕೂಡ ವಿಜಯಲಕ್ಷ್ಮಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಇದು ಹೌದು, ಒಂದು ರೀತಿಯಲ್ಲಿ ಸಂಬಂಧ ಇದೆ ಅಂತ ಗೊತ್ತಾದರೆ ಎಲ್ಲೋ ಒಂದು ಕಡೆ ಈ ಒಂದು ತನಿಖೆಯಲ್ಲಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಒಂದು ಸ್ಟ್ರಾಂಗ್ ಆಗಿ ತನಿಖೆಗೆ ಎವಿಡೆನ್ಸ್ ಆಗುವಂತ ಲಕ್ಷಣ ಕೂಡ ಕಂಡು ಬರುತ್ತೆ. ಈಗ ನಾಗೇಂದ್ರ ಬಾಬು, ನನಗೆ ಈಗ ನೀವು ಕೂಡ ಹಲವಾರು ವರ್ಷಗಳಿಂದ ಕ್ರೈಮ್ ರಿಪೋರ್ಟಿಂಗ್ ಮಾಡಿದ್ದೀರಿ. ಆಮೇಲೆ ಜನರಿಗೆ ತುಂಬ ಅನುಮಾನಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ದರ್ಶನ್ ಫ್ರೆಂಡ್ಸ್ಗಳು ಅನೇಕರಿದ್ದಾರೆ. ಈಗ ವಿನೋದ್ ಪ್ರಭಾಕರ್ ಇರ್ಬೋದು, ಅಥವಾ ಅಂಬರೀಷ್ ಅವರ ಪುತ್ರ ಇರ್ಬೋದು, ಅಥವಾ ಸುಮಲತಾ ಮೇಡಮ್ ಇರ್ಬೋದು, ಅಥವಾ ಜಮೀರ್ ಅವ್ರ ಪುತ್ರ ಇರ್ಬೋದು, ಅಥವಾ ಪಾಲಿಟಿಷಿಯನ್ಸ್ಗಳೇ ಇರ್ಬೋದು. ಇವರಿಗೆ ಬಂದು ಇವರನ್ನು ಅಥವಾ ಸಂಬಂಧಿಕರಿಗೆ ಇವರನ್ನು ಬಂದು ಪೊಲೀಸ್ ಸ್ಟೇಷನಲ್ಲಿ ಭೇಟಿಯಾಗೋದಕ್ಕೆ ಅವಕಾಶ ಇರುತ್ತಾ ಇಂಥ ಕ್ರಿಮಿನಲ್ ಕೇಸ್ಗಳಲ್ಲಿ? ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಕೆಲವರು ಕೇಳ್ತಾ ಇದ್ರು ಯಾರು ಬಂದಿಲ್ಲ. ಹಂಗೆ ಬಂದರೂ ಕೂಡ ಅವಕಾಶ ಕೊಡ್ತಾರೆ ಭೇಟಿ ಆಗೋದಕ್ಕೆ? ಹೆಂಗಿದು? ಜಯಪ್ರಕಾಶ್ ಶೆಟ್ಟಿ, ನೋಡಿ, ಈ ಒಂದು ಪ್ರಕರಣ ಅಂತಲ್ಲ, ಒಂದು ಸಾಮಾನ್ಯ ಪ್ರಕರಣ ಅಂದರೆ ಅದು ಯಾವುದೋ ಒಂದು ಕೊಲೆ ಪ್ರಕರಣ ತಗೊಂಡಾಗ ಆರೋಪಿ ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಕೇವಲ ವಕೀಲರನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಭೇಟಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅದು ಯಾರೇ ಆಗಿರಲಿ, VIP ಆಗಿರಲಿ, ಸೆಲೆಬ್ರಿಟಿ ಆಗಿರಲಿ, ಅಥವಾ ಸಾಮಾನ್ಯ ವ್ಯಕ್ತಿನೇ ಆಗಿರಲಿ, ಯಾರಿಗೂ ಕೂಡ ಅದರ ಅವ್ರಿಗೆ ಅವಕಾಶ ಇರೋದಿಲ್ಲ. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇರುವಂಥದ್ದು ಜಯಪ್ರಕಾಶ್, ನೀವು ಹೇಳಿದಂತೆ ಪ್ರಮುಖವಾಗಿ ದರ್ಶನ್ ಎಲ್ಲೇ ಹೋದರೂ ಎಲ್ಲೇ ಬಂದರೂ ಕೂಡ ಅವರ ಜೊತೆಯಲ್ಲಿ ಒಂದಷ್ಟು ಜನ ಸಂಗಡಿಗರು ಇರ್ತಾ ಇದ್ರು. ಆದರೆ ಈ ಪ್ರಕರಣದಲ್ಲಿ ಅವರ ಹೆಸರು ಎಲ್ಲೂ ಕೂಡ ತಳಕು ಹಾಕ್ಕೊಂಡಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಎಲ್ಲರೂ ಕೂಡ ಬಚಾವ್ ಆಗಿದ್ದಾರೆ ಎನ್ನುವ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ. ಸೊ ನೋಡಿ, ಒಂದು ಕಡೆ ಅಭಿಷೇಕ್ ಅಂಬರೀಷ್ ಆಗಿರ್ಬೋದು, ಧನ್ವೀರ್ ಆಗಿರ್ಬೋದು, ವಿನೋದ್ ಪ್ರಭಾಕರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಯಾವಾಗಲೂ ಒಟ್ಟಿಗೆ ಇರ್ತಾ ಇದ್ರು. ಆದರೆ ಇವತ್ತು ಕಸ್ಟಡಿಯಲ್ಲಿದ್ದರೂ ಕೂಡ ಯಾರು ಕೂಡ ಬಂದಿಲ್ಲ ಅಂತಂದರೆ ಅರ್ಥ ಮಾಡ್ಕೋಬೇಕಾಗತ್ತೆ, ಯಾರನ್ನೂ ಕೂಡ ಬಿಡೋದಿಲ್ಲ. ಇವತ್ತು ಸಂಜೆ ಜೈಲಿಗೆ ಹೋದ ಬಳಿಕ ಜೈಲಿಗೆ ಹೋಗಿ ಅಲ್ಲಿ ಪರ್ಮಿಷನ್ ತಗೊಂಡು ಭೇಟಿ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಯಾರನ್ನು ಕೂಡ ಭೇಟಿ ಮಾಡೋದಕ್ಕೆ ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ನಿಮ್ಮ ಅಪ್ಡೇಟ್ಸ್ಗಾಗಿ. ಅದೇ ಈಗ ಅಂದರೆ ನಾನು ಯಾಕೆ ಈ ಮಾತನ್ನು ಕೇಳಿದೆ ಅಂತಂದರೆ, ಕೆಲವರು ಕೇಳ್ತಾ ಇದ್ರು ಯಾಕೆ ಯಾರು ಬರ್ತಾ ಇಲ್ಲ ಅಂತೇಳಿ. ಬಹುಶಃ ಈಗ ಪೊಲೀಸ್ ಸ್ಟೇಷನ್ ತನಕ ಬಂದು ಹೋಗ್ಬೋದು ಅಷ್ಟೇ, ಅಥವಾ ಮಾಹಿತಿಗಳನ್ನು ಕೊಟ್ಟು ಹೋಗ್ಬೋದು. ಸಮ್ಟೈಮ್ಸ್ ಏನಾಗುತ್ತೆ, ಈ 301 ಈಗ ಎಲ್ಲವೂ ಏನಾಗ್ಬಿಡುತ್ತೆ ಅಂತಂದರೆ, ಮರ್ಡರ್ ಅಂದ ತಕ್ಷಣ ಯಾರ ಜೀವನದಲ್ಲೂ ಕೂಡ ಆಗಿರೋದಿಲ್ಲ ಶ್ರುತಿ. ಭಯ ಆಗುತ್ತೆ.
ಕೆಲವರಿಗೆ. ಏನು ಗೊತ್ತಾ, ಒಂದು ಎಕ್ಸ್ಪೀರಿಯನ್ಸ್ ಬೇರೆ. ನಾನು ಹೋಗಿದ್ದೀನಪ್ಪ ಸಿಂಗಾಪುರ್ಗೆ, ನಾನು ಫ್ಲೈಟಲ್ಲಿ ಹೋಗಿದ್ದೀನಪ್ಪ. ನೀವು ಫಸ್ಟ್ ಫ್ಲೈಟಲ್ಲಿ ಹೋದಾಗ ಒಂದು ಭಯ ಇರುತ್ತೆ, ಟ್ರೈನಲ್ಲಿ ಹೋದಾಗ. ಮೆಟ್ರೋದಲ್ಲಿ ಫಸ್ಟ್ ಟೈಮ್ ಹೋದವ್ರನ್ನ ಕೇಳಿ, ಫಸ್ಟ್ ಟೈಮ್ ನಾನು ಹೋಗಿಲ್ಲಪ್ಪ ಗೊತ್ತಿಲ್ಲ ಅಂತಾರೆ. ಫಸ್ಟ್ ಓಲಾ ಮಾಡಿ ಯಾರಾದ್ರೂ ಗಾಡಿ ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ತಾರೆ. ಅದು ಎಕ್ಸ್ಪೀರಿಯನ್ಸ್ ಆಗೋ ತನಕ. ಎಕ್ಸ್ಪೀರಿಯನ್ಸ್ಗೆಲ್ಲ ಅವಕಾಶ ಇದೆ. ಮರ್ಡರ್ ವಿಚಾರದಲ್ಲಿ ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಒಂದು ಭಯಪಟ್ಟಿರ್ತಾರೆ. ದರ್ಶನ್ ಅವರೊಂದು ಸಿನಿಮಾ ಮಾಡ್ತಾ ಇದ್ದಾರೆ, ಅದರ ಹೆಸರು ಡೆವಿಲ್ ಅಂತೇಳಿ. ಅದು 100 ಕೋಟಿ ಬಜೆಟ್ನ ಸಿನಿಮಾ ಅಂತ ಹೇಳಲಾಗ್ತಾ ಇದೆ. 100 ಕೋಟಿ ಬಜೆಟ್ನ ಸಿನಿಮಾ, ಬಹುಶಃ ಪಾನ್ ಇಂಡಿಯಾ ಮಾಡ್ತಾರೆ ಏನೋ ಗೊತ್ತಿಲ್ಲ. ಆದರೆ ಯಾಕಾಗಿ ನಿಂತಿದ್ದಾರೆ? ದರ್ಶನ್ ಸಪೋರ್ಟ್ಗೆ ನಿಲ್ಲೋಕ್ಕೂ ಒಂದು ಕಾರಣ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ. ಏನದು? ದರ್ಶನ್ ಹೊಸ ಸಿನಿಮಾಗೆ ರಾಜಕಾರಣಿಗಳ ಬಂಡವಾಳ ಇದೆ. ಒಬ್ಬ ಸಚಿವ, ಮತ್ತೊಬ್ಬ ಸಚಿವರ ಪುತ್ರ ಹಾಗೂ ಒಬ್ಬ ಶಾಸಕ. ಬೆಂಗಳೂರಿನ ಒಬ್ಬ ಸಚಿವ, ಮೈಸೂರು ಭಾಗದ ಸಚಿವರ ಪುತ್ರ ಹಾಗೂ ಬೆಂಗಳೂರು ಭಾಗದ ಓರ್ವ BJP ಶಾಸಕ. ಓಕೆ, ಇವರೆಲ್ಲ ಬಂಡವಾಳ ಹೂಡಿದ್ದಾರೆ. ಈಗಾಗಲೇ 67 ಕೋಟಿ ರೂಪಾಯಿ ಬಂಡವಾಳ ಹೂಡಿದ್ದಾರಂತೆ. ಇವರಿಗೆ ಮರ್ಡರು ಲೆಕ್ಕ ಇಲ್ಲ, ಮತ್ತೊಂದು ಲೆಕ್ಕ ಇಲ್ಲ. 67 ಕೋಟಿ ಹೋಯ್ತಪ್ಪ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ದರ್ಶನ್ ಹೊರಬರದಿದ್ದರೆ ಬಂಡವಾಳ ಹೂಡಿದ್ದು ಢಮಾರ ಆಗಿಬಿಡ್ತದೆ. ಇವರಿಗೆ 57 ಕೋಟಿ ರೂಪಾಯಿ ಹೆಚ್ಚು ಹಣ ಖರ್ಚಾಗಿದೆಯಂತೆ. ಇದೇ ಮಾತನ್ನು ಗೃಹ ಸಚಿವರ ಮುಂದೆ ಕೂಡ ಹೇಳಿದ್ದಾರಂತೆ. ಅವತ್ತು ಎಲ್ಲ ಓಡಾಡಿದ್ರಲ್ವಾ, ಫೋನ್ ಮಾಡಿದ್ರಲ್ವಾ, 128 ಫೋನ್ ಕಾಲ್. ಇವರೇ ಮೈಸೂರು ಭಾಗದ ಸಚಿವರ ಓರ್ವ ಪುತ್ರ. ಹೆಸರು ಗೊತ್ತಿದೆ ನಮಗೆ, ಈಗ ಸದ್ಯಕ್ಕೆ ಹೇಳಲ್ಲ. ನಂಬರ್ 1. ಎರಡನೇದು ಬೆಂಗಳೂರು ಭಾಗದ ಓರ್ವ ಸಚಿವ, ಅವ್ರ ಹೆಸರು ಗೊತ್ತಿದೆ, ಹೇಳಲ್ಲ. ಬೆಂಗಳೂರು ಭಾಗದ ಓರ್ವ ಶಾಸಕ. ಈ ಮೂವರ ದುಡ್ಡು ಇದೆಯಂತೆ 57 ಕೋಟಿ ರೂಪಾಯಿ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ದರ್ಶನ್ ಪರ ನಿಂತರ ಆ ರಾಜಕಾರಣಿಗಳು, ಆ ನಾಯಕರಿಗೆ ಸಿಎಂ ಸಂದೇಶವೇನು ಗೊತ್ತಾ? ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಪೊಲೀಸರು ಸತತವಾಗಿ ಡ್ರಿಲ್ ಅನ್ನ ನಡೆಸಿ ಮಹತ್ವದ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಕೇಸ್ ಸಂಬಂಧ ದಿನಕ್ಕೊಂದು ಮಾಹಿತಿ ಲಭ್ಯವಾಗ್ತಿದ್ದು ರೋಚಕ ತಿರುವುಗಳು ಪಡೆಯುತ್ತಿವೆ. ಹೈ ಪ್ರೊಫೈಲ್ ಆಗಿರೋ ಈ ಕೇಸ್ ಮುಚ್ಚಿ ಹಾಕಲು ಕೆಲ ರಾಜಕಾರಣಿಗಳು ಮುಂದಾಗಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿದೆ. ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಬಾದ್ಶಾ ಅಂತಲೇ ಕರೆಯೋ ದರ್ಶನ್, ಈತನನ್ನ ನಂಬಿ ಅದೆಷ್ಟೋ ನಿರ್ಮಾಪಕರು ಚಿತ್ರ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ. ಆದ್ರೆ ಕೊಲೆ ಕೇಸಲ್ಲಿ ದರ್ಶನ್ ಪೊಲೀಸರಿಗೆ ಲಾಕ್ ಆಗಿದ್ದು ವಿಚಾರಣೆ ಹಂತ ದಿನದಿಂದ ದಿನಕ್ಕೆ ಮುಂದೂಡಿಕೊಂಡೇ ಹೋಗ್ತಿದೆ. ಹೀಗಾಗಿ ದರ್ಶನ್ ಈಗಲೇ ರಿಲೀಸ್ ಆಗ್ತಾರಾ ಅಥವಾ ಪರಪ್ಪನ ಅಗ್ರಹಾರ ಸೇರ್ತಾರಾ ಅನ್ನೋ ಟೆನ್ಷನ್ ಹಲವರಲ್ಲಿ ಶುರುವಾಗಿದೆ. ಕಾಸು ಹಾಕಿ ಟೆನ್ಷನ್ಗೆ ಸಿಲುಕಿದ್ರ ಆ ನಾಯಕರು. ಈಗಾಗಲೇ ದರ್ಶನ್ ಮೇಲೆ ಹಲವರು ದುಡ್ಡು ಹಾಕಿದ್ದು ಸಿನಿಮಾ ಶೂಟಿಂಗ್ ಯಾವಾಗ ಶುರುವಾಗುತ್ತೆ ಅಂತ ಕಾಯ್ತಿದ್ದಾರೆ. ಈ ಮಧ್ಯೆ ಸಚಿವರ ಮಗನೊಬ್ಬ ಹಾಗೂ ಶಾಸಕರೊಬ್ಬರು ದರ್ಶನ್ ಸಿನಿಮಾಗೆ ದುಡ್ಡು ಹಾಕಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ದರ್ಶನ್ ಪೊಲೀಸರ ಕೈಗೆ ಸಿಲುಕಿ ಲಾಕ್ ಆದ್ರೆ ಏನ್ ಮಾಡೋದು ಅಂತ ಟೆನ್ಷನ್ ಅಲ್ಲಿದ್ದಾರೆ. ಈ ಮಧ್ಯೆ ದರ್ಶನ್ ಪರ ಕೆಲ ನಾಯಕರು ನಿಂತಿದ್ದಾರೆ ಅನ್ನೋ ಮಾತು ಕೇಳ್ತಿದ್ದಂತೆ ಸಿಎಂ ಸಂದೇಶ ರವಾನಿಸಿದ್ದಾರೆ. ಎಲ್ಲರೂ ಸುಮ್ಮನಿದ್ದು ಯಾರು ಯಾರ ಪರ ನಿಲ್ಲದಂತೆ ಸೂಚಿಸಿದ್ದಾರೆ. ಸದ್ಯ ಎಲ್ಲ ಆಯಾಮದಲ್ಲೂ ತನಿಖೆ ಚುರುಕುಗೊಂಡಿದ್ದು ಮತ್ಯಾವ ತಿರುವನ್ನ ಪಡೆದುಕೊಳ್ಳುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಸುನಿಲ್ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿ. ಸುನಿಲ್, ನಾಟ್ ಓನ್ಲಿ ದುಡ್ಡಿನ ವಿಚಾರ ಅಂತ ಮಾತ್ರ ಅಲ್ಲ, ಇನ್ನಿತರ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಕೂಡ ನಿಮ್ಮಿಂದ ಅಪ್ಡೇಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಎಸ್, ಓವರ್ ಟು ಯು. ಎಸ್ ಜಯಪ್ರಕಾಶ್, ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅರೆಸ್ಟ್ ಆಗಿರುವಂತಹ ನಟ ದರ್ಶನ್, ಪವಿತ್ರ ಗೌಡ ಇರ್ಬೋದು, ಇವರೆಲ್ಲರೂ ಕೂಡ ಈಗ ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿದ್ದಾರೆ. ಆರಂಭದಿಂದ ಈ ಕೇಸ್ನಲ್ಲಿ ಏನೇನು ಬೆಳವಣಿಗೆಗಳಾಗಿತ್ತು ಅನ್ನುವಂಥದ್ದು ನಮ್ಮೆಲ್ಲರೂ ಕೂಡ ಗಮನಕ್ಕೆ ಬಂದಿತ್ತು. ಆದರೆ ಕಳೆದ ಕೆಲವು ದಿನಗಳಿಂದ ಈಚೆಗೆ ಈ ಒಂದು ಪ್ರಕರಣದಲ್ಲಿ ನಟ ದರ್ಶನ್ ಅವರಿಗೆ ಹೆಲ್ಪ್ ಮಾಡಬೇಕು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಡೆಗಳಿಂದ ಒತ್ತಡ ಬಂದಿದೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಅದು ಖುದ್ದು CM ವರೆಗೂ ಕೂಡ ತಲುಪಿರುವಂಥದ್ದು. ಆದರೆ ಇಲ್ಲಿ ಒಂದು ವಿಚಾರವನ್ನು ನಾವು ಹೇಳಲೇಬೇಕು. ಏನಂತ
ಅಂತ ಹೇಳಿದರೆ CM ಇರ್ಬೋದು ಅಥವಾ ಹೋಮ್ ಮಿನಿಸ್ಟರ್ ಇರ್ಬೋದು, ಇವ್ರು ಯಾರು ಕೂಡ ಈ ಸಪೋರ್ಟ್ ಮಾಡಿ ಅಂತ ಬಂದಂಥವರಿಗೆ ಯಾರು ಕೂಡ ಒಪ್ಕೊಂಡಿಲ್ಲ. ಇಲ್ಲ, ಕಾನೂನು ರೀತಿಯಲ್ಲಿ ಏನೇನು ಕ್ರಮಗಳಾಗುತ್ತೆ ಆ ಎಲ್ಲ ಕ್ರಮಗಳನ್ನು ಕೂಡ ಪೊಲೀಸರು ಕೈಗೊಳ್ಳುತ್ತಾರೆ. ಯಾವುದೇ ಕಾರಣಕ್ಕೂ ಮರ್ಡರ್ನಂತಹ ಈ ಸಿವಿಯರ್ ಕೇಸ್ಗಳಲ್ಲಿ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಹೇಳಿದ್ದಾರೆ. ಇದಕ್ಕೆ ಕಾರಣಗಳು ಬೇರೆ ಬೇರೆ ಇರುವಂಥದ್ದು. ಒಂದು ಕಡೆಯಲ್ಲಿ ಯಾರ್ಯಾರು ನಟ ದರ್ಶನ್ ಅವರ ಸಿನಿಮಾಗೆ ಬಂಡವಾಳ ಹೂಡಿಕೆಯನ್ನು ಮಾಡಿದರೋ ಅವರಿಗೆ ನಾಳೆ ದಿನ ದರ್ಶನ್ ಒಳಗಡೆನೇ ಇದ್ದರೆ ತಾವು ಹಾಕಿರುವಂಥ ಹಣ ವಾಪಸ್ ಬರಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ರಾಜಕೀಯ ಕಾರಣಗಳು ಕೂಡ ಇದ್ದಾವೆ. ಯಾಕೆಂದರೆ ದರ್ಶನ್ ಅವರು ಕೂಡ ಯಾವ ರೀತಿ ರಾಜಕಾರಣಿಗಳ ಜೊತೆಗೆ ಸಂಬಂಧವನ್ನು ಹೊಂದಿದ್ದಾರೆ ಅನ್ನುವಂಥ ಒಂದು ವಿಚಾರ ಕೂಡ ನಮಗೆಲ್ಲರಿಗೂ ಕೂಡ ಗೊತ್ತು. ಆ್ಯಂಡ್ ಅಪಾರ್ಟ್ ಫ್ರಮ್ ಆಲ್ ದಿಸ್, ಅಂದರೆ ಈ ಎಲ್ಲ ವಿಚಾರಗಳನ್ನು ಬಿಟ್ಟು ಬೇರೆ ಒಂದು ವಿಚಾರಕ್ಕೆ ಬರೋದಿದ್ರೆ, ದರ್ಶನ್ ಅವರು ಕೂಡ ಹಲವಾರು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರೋ ಬಗ್ಗೆ ಕೂಡ ಮಾಹಿತಿಗಳು ಇರುವಂಥದ್ದು. ಸೊ ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಹೇಗಾದರೂ ಮಾಡಿ ದರ್ಶನ್ ಅವ್ರನ್ನ ಹೊರಗಡೆ ಕರ್ತರಬೇಕು ಅನ್ನುವಂಥ ಒಂದು ಒತ್ತಡಗಳನ್ನು ಸರ್ಕಾರದ ಮೇಲೆ ಹಾಕುವಂಥ ಪ್ರಯತ್ನವನ್ನು ಹಲವಾರು ಮಂದಿ ರಾಜಕಾರಣಿಗಳು, ಅದೇ ರೀತಿ ಬಿಸ್ನೆಸ್ ಮ್ಯಾನ್ಗಳು ಕೂಡ ಮಾಡಿದ್ದಾರೆ ಅನ್ನೋಂಥದ್ದು ಮಾಹಿತಿ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿರುವಂಥದ್ದು. ಎಲ್ಲಿವರೆಗೆ ಅಂತ ಹೇಳಿದರೆ, ಈ ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ACP DCP ಅವರು ಕೂಡ ಸಾಕಷ್ಟು ಕಾಲ್ಗಳು ಬಂದಿದ್ದಾವೆ ಅನ್ನೋಂಥದ್ದು ಮಾಹಿತಿ ಇದೆ. ಆದರೆ ಅವರೆಲ್ಲರೂ ಕೂಡ ನಮ್ಮ ಕೈಯಲ್ಲಿ ಏನೂ ಇಲ್ಲ, ಸರ್ಕಾರದ ಮಟ್ಟದಲ್ಲಿ ಇರುವಂಥದ್ದು, ನೀವೇನಿದ್ರು ಕೂಡ ಅಲ್ಲಿ ಮಾತಾಡ್ಕೊಳ್ಳಿ ಅಂತ ಹೇಳಿ ಇವರು ಇಲ್ಲಿಂದ ತಪ್ಪಿಸ್ಕೊಂಡಿದ್ದಾರೆ. ಅತ್ತ ಕಡೆ ಸರ್ಕಾರದ ಮಟ್ಟದಲ್ಲಿ CM ಇರ್ಬೋದು ಅಥವಾ ಹೋಮ್ ಮಿನಿಸ್ಟರ್ ಇರ್ಬೋದು, ಅವರೆಲ್ಲರೂ ಕೂಡ ಪೊಲೀಸರು ಕಾನೂನು ರೀತಿಯಲ್ಲಿ ಈ ಒಂದು ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂತ ಹೇಳ್ತಿದ್ದಾರೆ. ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ಈಗ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾದ ಬೆನ್ನಲ್ಲೇ ಯಾವುದೇ ರೀತಿಯ ಮುಲಾಜನ್ನು ತೋರಿಸದೆ ದರ್ಶನ್ ಸೇರಿದಂತೆ ಎಲ್ಲ ರೀತಿಯ ಆರೋಪಿಗಳನ್ನು ಬಂಧಿಸಿದ್ದಾರೆ. ಒಂದು ವೇಳೆ ನಾಳೆ ದಿನ ಈ ಒಂದು ಕೇಸ್ ಕನ್ವಿಕ್ಷನ್ ಆಗದೆ ಹೋದಲ್ಲಿ ಆಗ ಅದು ಪೊಲೀಸರಿಗೆ ಮತ್ತು ಸರ್ಕಾರಕ್ಕೆ ಅತ್ಯಂತ ಕೆಟ್ಟ ಹೆಸರು ಬರುವಂಥ ಚಾನ್ಸಸ್ ಇದೆ. ಆ ಒಂದು ಕಾರಣದಿಂದಾಗಿ ಈ ಕೇಸ್ನ ಅತ್ಯಂತ ಗಂಭೀರವಾಗಿ ಪರಿಗಣನೆ ತಗೊಂಡು ಅಟ್ ಎನಿ ಕಾಸ್ಟ್ ಕನ್ವಿಕ್ಷನ್ ಮಾಡಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಿದ್ದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜಯಪ್ರಕಾಶ್. ಎಸ್, ಥ್ಯಾಂಕ್ ಯು.